ಭಾರಿ ಶಕ್ತಿ ಯೋಜನೆಯಡಿ ನಾಡಿನ ನಾರಿಯರ ಪ್ರಯಾಣ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಯ ಇತಿಹಾಸದಲ್ಲಿಯೇ ಹೊಸ ಮೈಲಿಗಲ್ಲು ಸೃಷ್ಟಿಸಿದ ಶಕ್ತಿ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಮಹಿಳೆಯರು ಬಸ್ಗೆ ಪೂಜೆ ಮಾಡಿ ಸ್ತ್ರೀ ಸ್ವಾವಲಂಬಿ ದಿನವನ್ನು ಆಚರಣೆ ಮಾಡಿ ನೂರಾರು ಜನರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗ್ಯಾರಂಟಿ ಯೋಜನೆಗಳ ತಾಲೂಕು ಅನುಷ್ಠಾನ ಸಮಿತಿ ಪ್ರಾಧಿಕಾರ ಅಧ್ಯಕ್ಷೆ ನಾಗರತ್ನಮ್ಮ, ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಲಾಭವಾಗಿದೆ. ಇದನ್ನು ಶಕ್ತಿ ಯೋಜನೆಯಲ್ಲಿ ಕಾಣಬಹುದಾಗಿದ್ದು, ನೆಲಮಂಗಲ ತಾಲೂಕಿನ ಮಹಿಳೆಯರ ಬಸ್ ಸಂಚಾರಕ್ಕೆ ಸರ್ಕಾರ 210 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಕಾಂಗ್ರೆಸ್ ಗ್ಯಾರಂಟಿಗಳು ಜನರಿಗೆ ತಲುಪಿಸುವುದಿಲ್ಲ ಎಂಬ ಹೇಳಿಕೆ ನೀಡಿದ ಪ್ರತಿಪಕ್ಷದವರಿಗೆ ಇಂದಿನ ಸಂಭ್ರಮಾಚರಣೆಯಲ್ಲಿ ಉತ್ತರ ನೀಡಿದ, ರಾಜ್ಯದಲ್ಲಿ 500 ಕೋಟಿ ಸುತ್ತುವಳಿ ಟಿಕೆಟ್ಗಳನ್ನು ಮಹಿಳೆಯರು ಬಳಕೆ ಮಾಡಿಕೊಂಡಿರುವುದನ್ನು ಕಾಣಬಹುದು. ಜನಸಾಮಾನ್ಯರ ಬದುಕಿಗೆ ಎಷ್ಟು ಶಕ್ತಿ ಸರ್ಕಾರದಿಂದ ಸಿಕ್ಕಿದೆ ಎಂಬುದನ್ನು ಗಮನಿಸಬಹುದಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತು ಸ್ತ್ರೀ ಸ್ವಾವಲಂಬಿ ದಿನ ಶಕ್ತಿ ಯೋಜನೆಯಡಿ ಕರ್ನಾಟಕ ರಾಜ್ಯದಲ್ಲಿ 500 ಕೋಟಿಗೂ ಅಧಿಕ ಮಹಿಳೆಯರು ಸುಖಕರ ಪ್ರಯಾಣವನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ 1,20,00,000ಕ್ಕೂ ಹೆಚ್ಚು ಮಹಿಳೆಯರು ಸುಖಕರ ಪ್ರಯಾಣವನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ. ಇದು ಈ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಜೂನ್ 23 ಇಸ್ವಿನಲ್ಲಿ ಲಾಂಚ್ ಆಗಿದ್ದು, ಇಲ್ಲಿವರೆಗೂ 500 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಈ ಸರ್ಕಾರ ಯಾವತ್ತೂ ಸುಳ್ಳು ಆಶ್ವಾಸನೆ ಕೊಟ್ಟಂತ ಇತಿಹಾಸ ಇಲ್ಲ. ಯಾಕಂದ್ರೆ ಚುನಾವಣಾ ಪೂರ್ವದಲ್ಲಿ ಏನು ಪ್ರಣಾಳಿಕೆಯಲ್ಲಿ ನಾವು ಗೆದ್ದು ಬಂದ್ರೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಏನ್ ಹೇಳಿದ್ರು, ಅದೇ ರೀತಿಯಲ್ಲಿ 23 ಜೂನ್ 1 ಆಗಸ್ಟ್ ತಿಂಗಳಲ್ಲಿ 5 ಗ್ಯಾರಂಟಿಗಳಿಗೆ ಈ ಚಾಲನೆಯನ್ನ ಕೊಡ್ತಾರೆ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಕ್ಳು ಶಾಲೆಗಿರ್ಬೋದು, ಕಚೇರಿಗಳಿಗಿರ್ಬೋದು, ಫ್ಯಾಕ್ಟರಿಗಳಿಗಿರ್ಬೋದು, ಶಾಲಾ ಕಾಲೇಜು ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಫ್ರೀ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು ಕುಟುಂಬಕ್ಕೆ 5,000 ರಿಂದ 6,000 ರೂಪಾಯಿಗಳು ಸರ್ಕಾರದಿಂದ ಯೋಜನೆಗಳ ರೂಪದಲ್ಲಿ ಬರ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ. ಇದು ಗ್ಯಾರಂಟಿ ಸರ್ಕಾರ, ನಮ್ಮ ಸರ್ಕಾರ. ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೇನೆ ನಮ್ಮ ದೇಶದ ಜನ ಸುಭಿಕ್ಷವಾಗಿ ಸುರಕ್ಷತೆಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅನ್ನೋದು ಈ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಪ್ರದೇಶದ ಜನರಿಗೆ ತುಂಬಾ ಅನುಕೂಲಕರವಾಗಿದೆ. ವೈಯಕ್ತಿಕ ಕೂಡ ನಾನು ಹೆಚ್ಚಾಗಿ ಬಸ್ಸಲ್ಲೇ ಓಡಾಡೋದ್ರಿಂದ ನನಗೆ ತುಂಬಾನೇ ಉಪಯುಕ್ತವಾಗಿದೆ. ನಾನು ಸುಮಾರು ಜನ, ಯಾಕಂದ್ರೆ ಬಸ್ಸಿನಲ್ಲಿ KSRTC ಆಗೋದು, BTC ಆಗೋದು ಒಡನಾಟ ಇರೋದ್ರಿಂದ ಎಲ್ಲರ ಬಾಯಲ್ಲಿ ನಾನೇ ಕ್ವಶನ್ ಮಾರ್ಕ್ ಕೇಳಿ ಹೀಗೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ, ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಇದರಿಂದ ದುರುಪಯೋಗ ಆಗ್ತಾ ಇದೆ, ನಮ್ಗೆ ಅನುಕೂಲಗಳಾಗ್ತಾ ಇಲ್ಲ, ಸರ್ಕಾರದಿಂದ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ನಿಮ್ಗೆ ಸರಿನಾ ಬೇಡವಾ, ನಿಮ್ಗೆ ಮುಂದಿನ ತಿಂಗಳು ಅಂತ ಕೇಳಿದಾಗ ಎಲ್ಲರೂ ಒಂದೇ ಮಾತು. ಯಾಕಂದ್ರೆ ನಾವು ಈಗ ಮೀಡಿಯಾ ಮುಂದೆ ನಾನು ಹಳ್ಳಿ ಭಾಷೆ ಮಾತಾಡಕ್ಕಾಗೋದಿಲ್ಲ, ಚೆನ್ನಾಗಿ ಬೈದು ನಿಜವಾಗೂ ನಮಗೆ ಶಕ್ತಿ ಯೋಜನೆ 5 ಯೋಜನೆಗಳು ಸಂಪೂರ್ಣವಾಗಿ ನಮ್ಮ ಮಹಿಳೆಯರಿಗೆ ಉಪಯುಕ್ತ ಆಗಿದೆ. ಮುಂದಿನ ದಿನದಲ್ಲಿ ಸದುಪಯೋಗ ಮಾಡಿಕೊಂಡು ನಾವು ಯಾವಾಗಲೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿರ್ತೀವಿ. ಈ ಯೋಜನೆ ತಂದಂತ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ನಾವು ಪೂರಕ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಪ್ರತಿ ಕ್ಷಣ ಕೂಡ ನಾನು ಅವ್ರ ಬಾಯಲ್ಲಿ ಕೇಳೋದನ್ನ ಇದು ಮಾಡಿದ್ದೀನಿ. ನಾನು ಪ್ರತ್ಯಕ್ಷ ಸಾಕ್ಷಿ ಅಂತ ಕೂಡ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.